ಪಿಎನ್ಸಿಐಬಿ ನ್ಯೂಸ್. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಿ ಗುರಿ ಸಾಧಿಸಬೇಕು. ಡಾಕ್ಟರ್ ಸಿ ಸೋಮಶೇಖರ್. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನಮ್ಮ ಸಭಾಂಗಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ವಿಶ್ರಾಂತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ವಿದ್ಯಾರ್ಥಿಗಳು ಹಾಗೂ ಯುವಜನರು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಗುರಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಂತಾಗದೆ ಭತ್ತವನ್ನೇ ಬೆಳೆಯುವ ಗದ್ದೆಯಂತಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. 12ನೇ ಶತಮಾನದಲ್ಲಿಯೇ ವಚನಕ್ರಾಂತಿಯ ಮೂಲಕ ಸಮಸಮಾಜ ನಿರ್ಮಾಣಕ್ಕೆ ಮುನ್ನುಡಿ ಬರೆದ ಕಾಯಕಯೋಗಿ ಅಣ್ಣ ಬಸವಣ್ಣನವರ ತತ್ವ ಸಂದೇಶಗಳು ಸಾರ್ವಕಾಲಿಕ ಸತ್ಯಗಳಾಗಿವೆ ಎಂದು ಹೇಳಿದರು. ನಾವು ಮಾಡುವ ಕೆಲಸ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದರಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸಿದರೆ ಯಶಸ್ಸು ಖಚಿತ ಎಂದು ತಿಳಿಸಿದ ಅವರು, ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರುಹಿರಿಯರು ಹಾಗೂ ತಂದೆ ತಾಯಿಗಳ ನಿಕಟಮಾಂದ ಗೌರವ ಮತ್ತು ಭಕ್ತಿ ಬೆಳೆಸಿಕೊಂಡು ಸಮಾಜದಲ್ಲಿ ಮಾದರಿಯಾಗಿ ಬದುಕಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಶಾಸಕ ಎಚ್ಟಿ ಮಂಜು ಅವರು ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಎಂದರು. ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಜ್ಞಾನಾರ್ಜನೆ ಮಾಡಬೇಕು ಎಂದು ಹೇಳಿದರು. ಇಂದಿನ ಸೋಲೆ ನಾಳಿನ ಗೆಲುವಿನ ಮೆಟ್ಟಿಲಾಗುತ್ತದೆ. ಆದ್ದರಿಂದ ಸೋಲಿಗೆ ಹೆದರದೆ ಗುರಿಯತ್ತ ಹೆಜ್ಜೆ ಹಾಕಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮುಂದೆಯೂ ಉನ್ನತ ಶಿಕ್ಷಣ ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಬೇಕು ಎಂದು ಪ್ರೋತ್ಸಾಹಿಸಿದರು. ಹಾಸನದ ಎವಿಕೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಚಾ ಯತೀಶ್ವರ್ ಅವರು ಶರಣ ಸಾಹಿತ್ಯ ಹಾಗೂ ವಚನಗಳ ಸಂದೇಶ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಬೇಬಿಬೆಟ್ಟದ ಶ್ರೀ ರಾಮಯೋಗೀಶ್ವರ ಮಠದ ಶ್ರೀ ಶಿವಬಸವ ಸ್ವಾಮೀಜಿಗಳು, ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮಿಗಳು, ಮಲಿಮಹದೇಶ್ವರ ಸುಕ್ಷೇತ್ರಪುರದ ಶ್ರೀ ಬಸಪ್ಪ ಗುರುಗಳು ಹಾಗೂ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ರುದ್ರಮುನಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಉದ್ಯಮಿ ಬೂಕಹಳ್ಳಿ ಮಂಜು, ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್, ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಸುಜೇಂದ್ರ ಕುಮಾರ್ ಹಾಗೂ ಕನ್ನಡಪರ ಹೋರಾಟಗಾರ ಎಂಎಸ್ ಮಂಜುನಾಥ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಆಗೋ ಮಂಜು, ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್, ಪ್ರಗತಿಪರ ಕೃಷಿಕ ಕೆಪಿ ಲಿಂಗಪ್ಪ, ಉದ್ಯಮಿ ಡಾಕ್ಟರ್ ಕೆಎಸ್ ರಾಜೇಶ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಸಾಧಕರಿಗೆ ಶರಣ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಶರಣ ರತ್ನ ಅಂದ್ರೆ ಏನು ಅನ್ನೋದನ್ನ ನಂತರ ತಿಳಿಸ್ತೇನೆ. ಗೆಳೆಯರಾದ ಅಗ್ರೋ ಮಂಜೂರವರೇ, ಸಾಧಕರಾದ ಮಂಜು ಅವರೇ, ಆನಂದ್ ಅವರೇ, ಲಿಂಗಪ್ಪ ಅವರೇ, ರಾಜೇಶ್ ಅವರೇ, ವಿಜಯ್ ಜೈಹಿಂದ್ ಅವರೇ, ಈ ಸಮಾರಂಭದ ರೂವಾರಿ ಅತ್ಯಂತ ಕ್ರಿಯಾಶೀಲ ಸಂಘಟಕ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಸುಬ್ರಹ್ಮಣ್ಯ ಅವರೇ, ಅವರ ಶ್ರೀಮತಿಯವರೇ, ಅವರ ಶ್ರೀಮತಿಯವರ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡಿದ್ರು. ಶರಣ ಹೇಳ್ತಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬರೆಸಿದಂತೆ ರಾಮನಾಥ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಸತಿಪತಿಗಳು ಒಟ್ಟಿಗೆ ಇದ್ದಾಗ ಆ ಕಾಯಕಕ್ಕೆ ಒಂದು ಮಹತ್ವ ಬರುತ್ತೆ. ಕುವೆಂಪುರವರ ಮಾತನ್ನು ಸ್ಮರಿಸಿಕೊಂಡ್ರು. ಕುವೆಂಪುರ ಮಾತು ಇನ್ನೊಂದಿದೆ, ದಾಂಪತ್ಯ ಬದುಕಿನ ಒಂದು ಬಹುದೊಡ್ಡ ಮೌಲಿಕ ಒಂದು ಮಾತು. ಹೊಗಳಲೇನು ತೆಗಳಲೇನು, ಲೋಕವೇ ಬಿಟ್ಟು ತೊರೆದರೇನು, ಕಟ್ಟ ಕಡೆಗೆ ಬರಲು ಮನೆಗೆ ನನಗೆ ನೀನು ನಿನಗೆ ನಾನು. ಗಂಡ ಹೆಂಡಿನ ಸಂಬಂಧ
ಇಂತಹ ಅನನ್ಯವಾದಂತಹ ಸಂಬಂಧ. ಈ ಹಿನ್ನೆಲೆಯಲ್ಲಿ ಗೆಳೆಯ ಸುಬ್ರಹ್ಮಣ್ಯ ಅವರಿಗೆ ವಿಜಯ್ ಕುಮಾರ್ ಅವರು, ಸನ್ಮಾನ್ಯ ಚಂದ್ರರಾಜ್ ಅವರು, ಲೋಕೇಶ್ ರವರು, ಮಹೇಶ್ ರವರು, ಮಂಜುನಾಥ್, ಬಸವರಾಜ್, ಕಾಂತರಾಜ್, ಪಾಲಾಕ್ಷ, ಲೋಕೇಶ್ ಎಲ್ಲರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಮಕ್ಕಳು ಇಲ್ಲಿ ಬಂದಿದ್ದೇವೆ. ಭವಿಷ್ಯದ ಕನಸುಗಳನ್ನ ಹೊತ್ತಂತಹ ಆ ಎಳೆಯ ಚಿಂತನೆಯ ಮನಸ್ಸುಗಳು ನಿಮ್ಮದು. ಇದೊಂದು ಈ ಮನಸ್ಸು ಹೇಗೆ ಅಂತಂದ್ರೆ, ಬಹಳ ಫಲವತ್ತಾದ ಭೂಮಿಗೆ ಒಳ್ಳೆಯ ಮಳೆ. ಶ್ರೀ ಕ್ಷೇತ್ರ ರಾಮಯೋಗೀಶ್ವರ ಮಠದ ಬೇಬಿ ಬೆಟ್ಟದ ಪರಮಪೂಜ್ಯ ಶ್ರೀಗಳವರು ಧಾರ್ಮಿಕ ಚಿಂತಕರು ಮತ್ತು ಕ್ರಿಯಾಶೀಲರು ಕೂಡ. ಇಂತಹ ಶರಣತತ್ವ ಚಿಂತಕ ಶ್ರೀಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಶ್ರೀ ಕ್ಷೇತ್ರ ಗವಿಮಠದ ಪರಮಪೂಜ್ಯರಾದಂತಹ ಸ್ವತಂತ್ರ ಚನ್ನವೀರಯ್ಯ ಸ್ವಾಮಿಗಳ ಪಾದಕಮಲಗಳಲ್ಲಿ, ಮಲೆ ಮಹದೇಶ್ವರ ಸುಕ್ಷೇತ್ರ ಪುರ ಪರಮಪೂಜ್ಯ ಶ್ರೀ ಬಸಪ್ಪ ಗುರುಗಳ ಪಾದಾರವಿದ್ಯೆಗಳಲ್ಲಿ, ಪೂಜ್ಯ ರುದ್ರಮುನಿ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದೀಗ ತಾನೇ ಮೌಲಿಕ ಮಾತುಗಳನ್ನಾಡಿ ಕೇರ್ಪೇಟೆಯ ಪ್ರಮುಖ ವೃತ್ತದಲ್ಲಿ ಮಹಾನ್ ಮಾನವತಾವಾದಿ, ಅಪರೂಪದ ದಾರ್ಶನಿಕ, ವಿಶ್ವದ ಪ್ರಪ್ರಥಮ ಸ್ವತಂತ್ರ ಚಿಂತಕ, ವಿಶ್ವದ ವಿಸ್ಮಯ ಬಸವಣ್ಣನವರ ಪುತ್ಥಳಿಯನ್ನ ಸ್ಥಾಪನೆ ಮಾಡುವ ಒಂದು ಭರವಸೆಯನ್ನು ನೀಡಿದ ಈ ಭಾಗದ ಶಾಸಕ ಮಿತ್ರರಾದ ಮಂಜು ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಆತ್ಮೀಯರಾದಂತಹ ಸನ್ಮಾನ್ಯ ಯತೀಶ್ವರ್ ಅವರು ಹಾಸನದ ಒಂದು ಪ್ರಮುಖ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಪೂರ್ವ ವಾಗ್ಮಿಗಳು, ನನ್ನ ಸಹೋದರ ಮಿತ್ರರು. ಅವರಿಗೆ ಪ್ರೇಮ ಇಂಡಸ್ಟ್ರೀಸ್ ಮೂಲಕ ನೂರಾರು ಜನ ಕಾರ್ಮಿಕರಿಗೆ ಅನ್ನದ ಆಶ್ರಯವನ್ನು ನೀಡಿದಂತಹ ಗೆಳೆಯರಾದ ಮಂಜೂರವರಿಗೆ, ಮಂಡ್ಯದಲ್ಲಿ ಬಸವಣ್ಣನವರ, ಶಿವಕುಮಾರ ಮಹಾಸ್ವಾಮಿಗಳ ಯಾವುದೇ ಕಾಯಕ ಇರಲಿ, ನಾನು ಮುಂದು ಅಂತ ಬರುವಂತಹ ಒಬ್ಬ ಧೀರ ವೀರ ನನ್ನ ಆತ್ಮೀಯ ಮಿತ್ರ. ನೀವೇನು ಸ್ಫೂರ್ತಿ ಪಡ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯ. ಮಕ್ಕಳ ನಂಗೆ 7ನೇ ಕ್ಲಾಸಲ್ಲಿ ಯಾರೋ ಇದೇ ತರ ಒಂದು 7ನೇ ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಕ್ಕೆ 20 ರೂಪಾಯಿದು ಒಂದು ಹೂಕುಂಡ ಕೊಟ್ಟಿದ್ರು. ಅದನ್ನ 10th ಬರೋವರೆಗೂ ಡೈಲಿ ನೋಡ್ತಾ ಇದ್ದೆ, ನಮಗೆ ಪ್ರೈಸ್ ಬಂದಿದ್ದು, ನನಗೆ ಪ್ರೈಸ್ ಬಂದಿದ್ದು ಅಂತ. ಅಂದ್ರೆ ಒಂದು ಪ್ರತಿಭಾ ಪುರಸ್ಕಾರ ಮಾಡೋದು, ಗುರುತಿಸುವಂಥದ್ದು ಮಕ್ಕಳ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರ್ತದೆ ಅಂತ ಒಂದು ಬೇರೆ ನೂರಾರು ಕಾರ್ಯಕ್ರಮ ಮಾಡ್ಬೋದು. ಮಕ್ಕಳನ್ನೇ ಗುರುತಿಸಿ ಅವ್ರ ಪೋಷಕರ ಎದುರಿಗೆ ಸನ್ಮಾನಿಸೋದು ಬಹಳ ಉತ್ಕೃಷ್ಟವಾದ ಕೆಲಸ. ಹಾಗಾಗಿ ಈ ಕೆಲಸ ಮಾಡ್ತಾ ಇರೋಂಥ ಎಲ್ಲ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಜೋರಾಗಿ ಚಪ್ಪಾಳೆ ಹಾಕಿ ಮಕ್ಕಳು, ನಿಮಗೋಸ್ಕರ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಒಂದು 2-3 ಅಂಶಗಳು ಈಗಾಗಲೇ ನಮ್ಮ DC ಸಾಹೇಬ್ ಹೇಳಿದ್ರು. ಪೇರೆಂಟ್ಸ್ ಇದ್ದೀರಿ, ಮಕ್ಕಳಿದ್ದೀರಿ. ಮಕ್ಕಳ ನಾನು ಚೆನ್ನಾಗಿ ಓದಿ ಅಷ್ಟು ಮಾರ್ಕ್ಸ್ ತೆಗೀರಿ, ಈ ಕೋರ್ಸ್ ತೆಗೀರಿ ಅಂತ ಹೇಳೋದಿಲ್ಲ. ಇಂಥ ಕೆಲ್ಸಕ್ಕೆ ಹೋಗಿ ಅದು ಸಾಧನೆ ಅಂತ ಹೇಳೋದಿಲ್ಲ. ಒಂದೇ ನಮ್ಮ ಜೀವನದಲ್ಲಿ ಮಾಡ್ಬೇಕಿರೋದು, ಯಾರು ಅಪ್ಪ ಅಮ್ಮನ ಹೆಚ್ಚಾಗಿ ಪ್ರೀತಿಸ್ತೀವಿ, ಯಾರು ನಿಜವಾಗ್ಲೂ ಅವ್ರ ಮೇಲೆ ಅಭಿಮಾನ ಇಟ್ಟಿರ್ತೀವಿ, ನಮ್ಮ ಜೀವನದಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಖಂಡಿತ ಬೆಳಿತೀವಿ. ಒಂದು ನಿಜವಾದ ಕತೆ, ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ತಾಯಿ 60 ವರ್ಷ ಆಗಿದೆ, ಅವ್ನ ಗಂಡಂಗೊಂದು 65 ವರ್ಷ, 3 ಜನ ಹೆಣ್ಮಕ್ಳು. ಪಾಪ ಆ ಕುಟುಂಬದಲ್ಲಿ ಎಲ್ಲ ಸಾಲ ಸುಲ ಮಾಡಿ ಮದುವೆ ಮಾಡಿ ಎಲ್ಲರನ್ನೂ ಆಚೆ ಕಳಿಸಿದ್ರೆ ಹೆಣ್ಮಕ್ಳನ್ನ. ಗಂಡ ಹೆಂಡತಿ ಇಬ್ರು ಇರೋಂಥ ಒಂದು 5 ಗುಂಟೆ ಜಮೀನಲ್ಲಿ ಬಿರು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಿಸಿಲಿಗೆ ತಲೆ ಸುತ್ತಿ ಗಂಡ ಬಿದ್ದೋಗ್ತಾನೆ. 65 ವರ್ಷ ಅಜ್ಜಿಗೆ ಆಗಲೇ ಒಂದು 60 ವರ್ಷ. ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಫ್ರೀಯಾಗಿ ಆಂಬುಲೆನ್ಸ್ ಬರ್ತದೆ. ಆಸ್ಪತ್ರೆಯಲ್ಲಿ ಹೇಳ್ತಾರೆ, ಮಕ್ಕಳ ಅಜ್ಜಿ ನಿನ್ ಗಂಡಿಗೆ ತಲೆಯಲ್ಲಿ ರಕ್ತಸ್ರಾವ ಆಗ್ತಾ ಇರ್ತಾರೆ ಇದೆ, ನಾವು MRI ಸ್ಕ್ಯಾನ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡಬೇಕು, ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿದ್ಮೇಲೆ ನಾವು ಒಳ್ಳೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯ, ಅದಾದ್ಮೇಲೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಆಕೆ ಹತ್ರ 50 ರೂಪಾಯಿ ದುಡ್ಡಿಲ್ಲ ಮಕ್ಕಳು, 5,000 ಕೇಳ್ತಾರೆ ಆಸ್ಪತ್ರೆ. ಜಸ್ಟ್ ಅಸ್ಯೂಮ್ ನಮ್ಮ ಮನೆಯಲ್ಲಿ ಆ ತರ ಕಷ್ಟ ಬಂದ್ರೆ ಹೇಗಿರುತ್ತೆ. ಅಜ್ಜಿ ತುಂಬಾ ನಿಂತ್ಕೋತಾಳೆ, ಕಣ್ಣಲ್ಲಿ ನೀರು ಬರ್ತದೆ, ನಂಗೆ ಇಂಥ ಅಸಹಾಯಕತೆ ಆಗ್ತಲ್ಲ, ನಂಗೆ ಗಂಡು ಉಳಿಸ್ಕೊಳಕ್ ಆಗ್ತಿಲ್ಲ ಅಂತ. ಅಜ್ಜಿ ಊಟನೂ ಮಾಡಿರೋದಿಲ್ಲ, ತನ್ನ ಹತ್ರ ಇದ್ದಂತ ಒಂದು 50 ರೂಪಾಯಿ ಏನಾದ್ರು ತಿಂಡಿ ತಿನ್ನೋಣ ಅಂತ ಈಚೆ ಬರ್ತಾಳೆ. ಒಂದು 10 ರೂಪಾಯಿ ಕೊಟ್ಟು ಆ ಬೋಂಡನನ್ನ ತಗೋತಾಳೆ. ಮಕ್ಕಳ ತಿಂದು
ಆ ಪೇಪರ್ ಎಸಿಬೇಕಾದ್ರೆ ನೋಡ್ತಾಳೆ ಅದರಲ್ಲಿ 5,000 ಅಂತ ಬರ್ತಿರುತ್ತೆ. ಅವಳೊಂದು 2-3 ಕ್ಲಾಸ್ ಓದಿದ್ಲೇನೋ, ಅಲ್ಲಿ ಪಕ್ಕದಲ್ಲಿರೋರು ಕೇಳಿದಾಗ ಏನಿದು 5,000 ಅಂದಾಗ, ಅಜ್ಜಿ ಮ್ಯಾರಥಾನ್ ಓಟ ಇದೆ ಮುಂಬೈ ನಗರದಲ್ಲಿ, ಎಲ್ಲಿಯೂ ನಿಲ್ಲದೆ 10 ಕಿಲೋಮೀಟರ್ ಓಡ್ಬೇಕು, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ 5,000 ಪ್ರೈಸ್ ಅಂತಾರೆ. ಅಜ್ಜಿ ಕಿವಿ ಇಷ್ಟೆಲ್ಲ ಆಗ್ಬಿಡ್ತಾರೆ. ನಾನು ಈ ಓಟವನ್ನು ಓಡಬೇಕು ಮತ್ತೆ ಗೆಲ್ಲಬೇಕು ಅಂತ ಆ ಕ್ಷಣದಲ್ಲಿ ಅಜ್ಜಿ ನಿರ್ಧರಿಸ್ತಾಳೆ. ಅದು ಸುಲಭಕ್ಕೆ ಮಾತಲ್ಲ, ಎಲ್ಲ 20-30 ವರ್ಷದ ಎಲ್ಲ ಕ್ರೀಡಾಪಟುಗಳು ಬಂದಿರ್ತಾರೆ, ಒಳ್ಳೆ ವೇಷಭೂಷಣಗಳನ್ನ ಹಾಕೊಂಡು ಡೈಲಿ ಓಡಿ ರೂಢಿ ಇರುತ್ತೆ. ಅಜ್ಜಿ ಯಾವುದೋ ಒಂದು ನೂಲು ಸೀರೆ ಉಟ್ಕೊಂಡು ಅವಾಯ್ ಚಪ್ಪಲಿ ಹಾಕೊಂಡು ಸೆರಗ್ ಸಿಗಿಸ್ಕೊಂಡು ಓಡಕ್ ಹೋಗ್ತಾಳೆ, ನೆಕ್ ಬಿಡ್ತಾರೆ ಎಲ್ಲ. ಅಜ್ಜಿ ಕೈ ಸಾಧ್ಯನ ಬಿದ್ದೋಯ್ತಾಳೆ ಅರ್ಧ ಕಿಲೋಮೀಟರ್ಗೆ ಅಂತ ಆಡ್ಕೋತಾರೆ. ಅಜ್ಜಿಗೂ ಎಲ್ಲೋ ಒಂದ್ ಕಡೆ ಭಯ ಆಗ್ತದೆ, ಆದ್ರೂ ಕೂಡ ಅಜ್ಜಿ ಬಿಡೋದಿಲ್ಲ. ನಾನು ಈ ಓಟವನ್ನು ಓಡ್ಲೇಬೇಕು ಅಂತ ಓಡ್ತಾಳೆ. ಮಕ್ಕಳ ಸುಸ್ತಾಗಿ ಬಿದ್ದೋಗ್ತಾಳೆ, ಯಾರೋ ಸಹಾಯ ಮಾಡ್ತಾರೆ, ಎದ್ದೇಳ್ತಾಳೆ, ಚಪ್ಪಲಿ ಕಿತ್ತೋಗ್ತದೆ. ಹೋಗ್ತಾ ಹೋಗ್ತಾ ಕಾಲು ಹಿಡಿದು ರಕ್ತ ಬಂದ್ಬಿಡುತ್ತೆ. ಇನ್ನೇನು ಅಜ್ಜಿ ಉಸಿರೇ ಬಿಟ್ಬಿಟ್ಲೇನಪ್ಪ ಅನ್ನಂಗೆ ಅಂತ ಉಸಿರು ಬಿಡ್ತಾ ಇರ್ತಾಳೆ. ಅಷ್ಟೆಲ್ಲರ ನಡುವೆನೂ ಕೂಡ ಅಜ್ಜಿ ನಿಲ್ಸೋದಿಲ್ಲ, ಆ ಓಟವನ್ನು ಓಡ್ಬಿಡ್ತಾಳೆ. ಮಕ್ಕಳು ಓಡಿ ಗೆದ್ದು ಬಿಡ್ತಾರೆ. ಈ ತರ ಎಲ್ಲ ಟಿವಿಯವರು ಬಂದು ಕೇಳ್ತಾರೆ, ಅಜ್ಜಿ ನಿಂಗೆ ಭಯ ಆಗ್ಲಿಲ್ವಾ, ಅಜ್ಜಿ ನಿಂಗೆ ಕೀಳರಿಮೆ ಬರ್ಲಿಲ್ವಾ, ಅಂತ ದೈಹಿಕವಾಗಿ ತುಂಬಾ ಪ್ರಬಲರಾಗಿರೋ ಜೊತೆ ನಾನು ಗೆಲ್ಲಕ್ಕಾಗಲ್ಲ ಅಂತ ಅನಿಸ್ತಿಲ್ವಾ, ಯಾರೋ ನಗ್ತಾರೆ ಅನಿಸ್ತಿಲ್ವಾ, ಈಗ ಸೋತವ್ರನ್ನ ಆಡ್ಕೋತಾರೆ ಅಂತ ಅನಿಸ್ತಿಲ್ವಾ ಅಂತ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನೊಂದ್ ಕಡೆ, ಅಜ್ಜಿ ನಿಮ್ದು ಯೂಟ್ಯೂಬ್ ಅಲ್ಲಿ ಬರ್ತಿದೆ ನೋಡಜ್ಜಿ, ಪೇಪರ್ ಅಲ್ಲಿ ಬಂದಿದೆ ಫೋಟೋ ನೋಡಜ್ಜಿ ಅಂತ ಹೇಳ್ತಾರೆ. 100 ಪ್ರಶ್ನೆಗಳನ್ನ ಕೇಳ್ತಾರೆ. ಅಜ್ಜಿ ಒಂದೇ ಉತ್ತರವನ್ನ ಹೇಳ್ತಾರೆ, ನೋಡಪ್ಪ ನಂಗೆ ಪೇಪರ್ ಅಲ್ಲಿ ಬಂದ್ರೆಷ್ಟು ಬಿಟ್ರೆಷ್ಟು, ಯಾರೋ ಆಡ್ಕೊಂಡು ನಕ್ಕಿದ್ರೆಷ್ಟು, ನನ್ನ ಆಡ್ಕೊಂಡ್ರಷ್ಟಪ್ಪ, ನನಗೆ ನನ್ನ ಜೀವನ ಮುಖ್ಯ. ನಿಂಗೆ ಏನು ಪ್ರೇರಣೆ ಕೊಡ್ತು ಅಜ್ಜಿ ಓಡ್ಲಿಕ್ಕೆ ಅಂದ್ರೆ ಅಜ್ಜಿ ಹೇಳ್ತಾಳೆ, ನನ್ನ ಗಂಡ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ಡೆತ್ ಬೆಡ್ ಮೇಲೆ ಮಲಗಿದ್ದಾನೆ ಅವನು. ನಾನು 5,000 ಹೊಂದಿಸ್ಕೊಂಡು ಅವನಿಗೆ ಸರಿಯಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಗಂಡ ಸತ್ತೋಗ್ಬಿಡ್ತಾನೆ. ನನ್ನ ಹತ್ರ ಇರೋದು ಒಂದೇ ಒಂದು ಅವಕಾಶ, ಈ 5,000 ರೂಪಾಯಿನ ದುಡಿದ್ರೆ ನಾನು ಪ್ರೈಸ್ ಅಂತ, ಅದರಲ್ಲಿ ನನ್ನ ಗಂಡನ ಉಳಿಸ್ಕೋಬಹುದು. ನಾನು ಹಾಕುವ ಪ್ರತಿ ಹೆಜ್ಜೆಲಿ ನನ್ನ ಗಂಡ ನನಗೆ ನೆನಪಿಗೆ ಬರ್ತಾ ಇದೆ, ಅವ್ನು ಸತ್ತೋಗ್ಬಿಟ್ರೆ ನಾನೇ ಬದುಕಿರ್ಬೇಕು. ಅಯ್ಯೋ ಓದಿ ಬಿದ್ದೋದು ಆಡ್ಕೊಳ್ಳಿ ಬಿಡಿ, ರಕ್ತವಂತ ಕಾಲಲ್ಲಿ ಬರ್ಲಿ ಬಿಡು, ಬೆಳ್ಳೆ ಹೋಗ್ಬಿಡ್ಲಿ, ಇನ್ನೂ ಮುಂದಕ್ಕೆ ಹೋಗಿ ಓಡ್ತಾ ಓಡ್ತಾ ಉಸಿರುಗಟ್ಟಿ ಸತ್ಯ ಹೋಗ್ಬಿಡ್ಲಿ ಬಿಡಪ್ಪ, ನಾನಿದ್ದೇನ್ ಮಾಡ್ಲಿ, ಗಂಡನೇ ಇದ್ದೆ, ಅವನಿಗೋಸ್ಕರ ಸತ್ಯ ಹೋಗ್ಬಿಡ್ತೀನಿ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಬದುಕಿ ಗೆದ್ರೆ ಗಂಡನಾರು ಉಳಿಸ್ಕೋಬೋದಾ ಅಂತ ತೀರ್ಮಾನಿಸ್ತೆ. ನಾನು ಹಾಕುವ ಪ್ರತಿ ಹೆಜ್ಜೆಲಿ ನನ್ನ ಗಂಡನ ನೆನೆಸ್ಕೊಂಡೆ, ಹಾಗಾಗಿ ನಾನು ಈ ಓಟದಲ್ಲಿ ಗೆದ್ದೆ ಅಂತಾರೆ.